ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಮೇಷ ರಾಶಿಯಿಂದ ರಾಶಿ ಭವಿಷ್ಯವನ್ನ ತಿಳಿಸ್ಕೊಡಿ ಗುರುಜಿ. ಖಂಡಿತ. ಮೇಷರಾಶಿಯವ್ರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ವಾಹನ ಖರೀದಿ ಮಾಡುವಂಥವ್ರಿಗೆ, ಮನೆ ಗೃಹ ಪ್ರವೇಶ ಮಾಡುವಂಥವ್ರಿಗೆ, ಇನ್ನು ಅಂಗಡಿಗಳ ಬದಲಾವಣೆ ಅಥವಾ ಸ್ಥಾವರ ಆಸ್ತಿಯ ಬದಲಾವಣೆಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು ಮೇಷರಾಶಿಯವರು. ಇನ್ನು ಬ್ಯಾಂಕ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅಧಿಕ ಧನಲಾಭ ಪ್ರಾಪ್ತಿಯಾಗ್ತದೆ. ಈ ವಾರ ಮೇಷರಾಶಿಯವರು ಪ್ರವೇಶಾದಿ ಶುಭ ಮಂಗಳ ಕಾರ್ಯಗಳನ್ನು ಮಾಡಿದರೆ ಹೆಚ್ಚು ಸುಖ ಸಂತೋಷ ಪ್ರಾಪ್ತಿಯಾಗುವಂಥದ್ದಾಗಿರ್ತದೆ. ಇನ್ನು ಆಗ್ನೇಯ ದಿಕ್ಕಿನಿಂದ ಸಹ ಈ ವಾರ ಶುಭ ಸುದ್ದಿಯನ್ನು ಕೇಳುವಂಥದ್ದಾಗಿರ್ತದೆ. ಮನೆಯಲ್ಲಿ ಗೃಹೋಪಯೋಗಿ ಸಾಮಾನುಗಳ ಖರೀದಿ ಜೊತೆಗೆ ಹೊಸ ಬದಲಾವಣೆಯನ್ನು ಕಾಣುವಂಥ ಸಾಧ್ಯತೆ ಈ ವಾರ ಮೇಷರಾಶಿಯವ್ರದ್ದು. ಮಂಗಳವಾರ ಗುರುವಾರಗಳು ಶುಭ ದಿನಗಳಾದರೆ ರವಿವಾರ ಘಾತವಾರ. ವೃಷಭ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯವರೇ ಪ್ರತಿಯೊಂದು ಆಲೋಚಿಸಿರ್ತಕ್ಕಂಥ ಕಾರ್ಯಗಳು ಆಗದೇ ಇತ್ತು ಅಂದ್ರೆ ದುಃಖ ಉಂಟಾಗ್ತದೆ, ಮಾನಸಿಕವಾಗಿ ನೋವು ತಂದು ಕೊಡುವಂಥದ್ದಾಗ್ತದೆ. ಆದ್ದರಿಂದ ಹೊಸತನ ಆಲೋಚನೆಗಳನ್ನು ಈ ವಾರ ಯಾವುದೂ ಇಟ್ಕೊಳ್ಬೇಡಿ, ಯಾಕಂದರೆ ಬೇಗ ಆಗೋಂಗಿಲ್ಲ. ಇನ್ನು ಸಂಸಾರಿಕ ಜೀವನದಲ್ಲಿ ಕೆಲವೊಂದಿಷ್ಟು ಗೊಂದಲಕ್ಕೆ ಬೀಳ್ತೀರಿ, ಎಲ್ಲೆಲ್ಲೋ ಸಮಸ್ಯೆಗಳು ಕಾಡುವಂಥದ್ದಾಗ್ತದೆ, ಯಾವುದು ಮುಂದಿನ ಆಲೋಚನೆ ಬರೋಂಗಿಲ್ಲ. ಹೇಳ್ತಾ ದುಃಖದಿಂದ ಹೇಳ್ತೀರಿ, ಸುಮ್ಮನೆ ಸಣ್ಣ ಪುಟ್ಟ ಟೆನ್ಷನ್ ಮಾಡ್ಕೊತೀರಿ, ಹಾಗೆ ಕೆಲಸನ ಆಗೋಂಗಿಲ್ಲ. ಗೊಂದಲಕ್ಕೆ ಬಿದ್ದು ಒದ್ದಾಡ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ನಂಬಿಗಸ್ತರು ಕೈ ಕೊಡುವಂಥ ಸಾಧ್ಯತೆ ಆತ. ನಿಮ್ಮ ಕೈಯಲ್ಲಿ ಬೆಳೆದಿರ್ತಕ್ಕಂಥ ಹುಡುಗರು ನಿಮ್ಮ ಮಾತು ಕೇಳೋಂಗಿಲ್ಲ, ಎದುರಾಗ್ತಕ್ಕಂಥದ್ದೇ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಮಾನಸಿಕ ತೊಳಲಾಟ ಬಳಲಾಟದಲ್ಲಿ ಒದ್ದಾಡ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಕಾನೂನು ವಿಚಾರದಲ್ಲಿ ಜಾಗೃತಿ ಇರ್ತಕ್ಕಂಥದ್ದು ಒಳ್ಳೆಯದು. ಕಾನೂನು ಬಾಹಿರ ಚಟುವಟಿಕೆಯಿಂದ ಸಿಗಾಕ್ಕೊಂಡು ಗೌರವ ಕಳ್ಕೊಳ್ಳುವಂಥ ಸಾಧ್ಯತೆ ಈ ವಾರ ಜಾಸ್ತಿ ಇರ್ತದೆ. ಎಷ್ಟು ಜಾಗೃತಿಯಿಂದ ಇರುತ್ತೆ ಅಷ್ಟು ಒಳ್ಳೆಯದು. ಇನ್ನು ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡತಕ್ಕಂಥದ್ದು ಈ ವಾರ ಕಡಿಮೆ ಮಾಡಿ, ಯಾಕಂದರೆ ಅದು ಆಗದೇ ಇರತಕ್ಕಂಥದ್ದಾಗಿರ್ತದೆ. ಬುಧವಾರ ಶುಕ್ರವಾರಗಳು ಶುಭ ದಿನಗಳಾದರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ವೃಷಭ ರಾಶಿಯವರು ನಿಮ್ಮ ದೇವರ ಜಗಲಿಯ ಮೇಲೆ ಒಂದು ಸಣ್ಣ ಪ್ಲೇಟ್ನಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಅಡಿಕೆ ಬೆಟ್ಟನ್ನು ದೊಡ್ಡದು ತೆಗೆದುಕೊಂಡು ಒಂದು 5 ಸುತ್ತು ಕೆಂಪು ದಾರ ಹೀಗೆ ಅದಕ್ಕೆ ಅಪೋಸಿಟಾಗಿ 5 ಸುತ್ತು ಅಂದರೆ ಪ್ಲಸ್ ಚಿಹ್ನೆ ಬರುವಾಗ ಸುತ್ತಿ ಅದನ್ನು ಅಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಹೊಸ ಬದಲಾವಣೆ ಉಂಟಾಗ್ತದೆ. ಅಂದುಕೊಂಡಿರ್ತಕ್ಕಂಥ ಸ್ಥಳಕ್ಕೆ ವರ್ಗಾವಣೆಯ ಭಾಗ್ಯ ಸಹ ಈ ವಾರ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಶ್ರೇಯಸ್ಸು, ಓದಿನಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣ್ತಕ್ಕಂಥವ್ರು ಆಗ್ತೀರಿ. ಇನ್ನು ಜೀವನದಲ್ಲಿ ಹಲವಾರು ಕನಸು ಕಲ್ಪನೆ ಆಸೆಗಳು ಕಟ್ಟಿಕೊಂಡಿದ್ರಿ, ಅವು ನೆರವೇರೋದಕ್ಕೆ ಈ ವಾರ ಉತ್ತಮವಾಗಿರ್ತಕ್ಕಂಥ ಸ್ನೇಹ ಬಾಂಧವ್ಯ ವೃದ್ಧಿ ಆಗ್ತದೆ. ಆಮೇಲೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹೆಚ್ಚು ಶುಭ ಫಲವನ್ನು ಕಾಣುವಂಥವ್ರು ಆಗ್ತೀರಿ. ಸಹೋದರ ಸಹೋದರಿಯರಿಂದ ಆರ್ಥಿಕ ಸಹಾಯ ಉಂಟಾಗ್ತದೆ. ಅವರು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ವಾಹನನೋ ಮನೆಯೋ ಮತ್ತೊಂದು ಶುಭ ಕಾರ್ಯಗಳಿಗೆ ಬೆಳೆಸುವಂಥ ಸಾಧ್ಯತೆ ಜಾಸ್ತಿ. ಹೋಟೆಲ್ ಅಥವಾ ಹೋಲ್ಸೇಲ್ ವ್ಯವಹಾರದಲ್ಲಿ ಹೆಚ್ಚು ಧನಲಾಭ ಗಳಿಸುವಂಥವ್ರಾಗ್ತೀರಿ. ಇನ್ನು ಸ್ಥಿರಾಸ್ತಿ ಖರೀದಿಯ ಸಂಭವ ಸಹ ಈ ವಾರ ಉಂಟಾಗ್ತದೆ. ದಾಂಪತ್ಯದಲ್ಲಿ ಹೆಚ್ಚು ಸುಖವನ್ನು ಅನುಭವಿಸುವಂಥವ್ರಾಗ್ತೀರಿ. ಬುಧವಾರ ಶುಕ್ರವಾರ ಭಾನುವಾರಗಳು ಶುಭ ದಿನಗಳಾದರೆ ಸೋಮವಾರ ಘಾತವಾರ. ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಶುಭ ಫಲವನ್ನು ಈ ವಾರ ಕಾಣುವಂಥವ್ರಾಗ್ತೀರಿ. ಕುಟುಂಬದವರ ಸಹಾಯದಿಂದ ಹಣನೋ ಆಸ್ತಿನೋ ದೊರೆಯುವಂಥದ್ದಾಗ್ತದೆ. ಇನ್ನು ವೃತ್ತಿಪರ ಕೋರ್ಸ್ ಮಾಡಿರ್ತಕ್ಕಂಥವ್ರಿಗೆ, ವಿಶೇಷವಾಗಿ ಮೆಡಿಕಲ್ ಕೋರ್ಸ್ ಮಾಡಿರ್ತಕ್ಕಂಥವ್ರಿಗೆ, ವಕೀಲ ಕೋರ್ಸನ್ನು ಮಾಡಿರ್ತಕ್ಕಂಥವ್ರಿಗೆ ಈ ವಾರ ವೃತ್ತಿ ಸಿಗ್ತಕ್ಕಂಥ ಸಾಧ್ಯತೆ ಉಂಟು. ಹೆಚ್ಚು ಈ ವಾರ ಡಾಕ್ಟರ್ಗಳಿಗೆ ಶುಭ ಸುದ್ದಿಯನ್ನು ಕೇಳುವಂಥದ್ದಾಗಿರ್ತದೆ. ಸಾಲದ ಬಾಧೆ ಇದ್ದು ಒದ್ದಾಡ್ತಕ್ಕಂಥವರಿಗೆ ಸಾಲದಿಂದ ಮುಕ್ತಿಯನ್ನು ಈ ವಾರ ಕಾಣುವಂಥವ್ರಾಗ್ತೀರಿ. ಯುವಕ ಯುವತಿಯರಿಗೆ ಈ ವಾರ ಭಾಗ್ಯೋದಯದ ವಾರ ಅಂದ್ರೆ ಸಹ ತಪ್ಪಾಗಲಿಕ್ಕಿಲ್ಲ. ಇನ್ನು ವಿಶೇಷವಾಗಿ ವೃತ್ತಿಯಲ್ಲಿ ಹೊಸ ಬದಲಾವಣೆ ಕಾಣುತ್ತೀರಿ. ಅಂದುಕೊಂಡಿರ್ತಕ್ಕಂಥ ಸ್ಥಳದಲ್ಲಿ ಕೆಲಸ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾರಾದರೂ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಆಗಬೇಕು, ಏನಾದರೂ ಕೆಲಸ ಆಗಬೇಕಾಗಿತ್ತು ಅಂದ್ರೆ ಈ ವಾರ ಹೋದರೆ ಖಂಡಿತವಾಗಿ ನಿಮ್ಮ ಕೆಲಸಗಳು ಪೂರೈಸುವಂಥದ್ದಾಗಿರ್ತದೆ. ಸೋಮವಾರ ಮಂಗಳವಾರ ಗುರುವಾರಗಳು ಶುಭ ದಿನಗಳಾದರೆ ಬುಧವಾರ ಘಾತವಾರ. ಸಿಂಹರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಕೆಲವರು ಸಾಲದ ಜಂಜಾಟದಲ್ಲಿ ಬಿದ್ದು ಒದ್ದಾಡ್ತಕ್ಕಂಥವ್ರು
ಮನೆಯಲ್ಲಿ ಹೆಂಡತಿ ಜೊತೆ ಜಗಳಾಡಿ ಹೆಂಡತಿಯ ತವರು ಮನೆಗೆ ಕಳಿಸಿರ್ತಕ್ಕಂಥವ್ರಿಗೆ, ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮಂದ್ರ ಜೊತೆ ಜಗಳಾಡಿ ಮನೆ ಬಿಟ್ಟು ಬಂದಿರ್ತಕ್ಕಂಥವ್ರಿಗೆ ನಿರಾಸೆ ಜಾಸ್ತಿ ಈ ವಾರ. ಕೆಲಸಗಳೇ ಆಗೋಂಗಿಲ್ಲ, ನನ್ನ ಜೀವನ ಹೇಗಾಯ್ತಲ್ಲ, ಯಾಕೆ ಈ ಥರ ಆಯ್ತು, ನನಗೆ ಯಾರು ಸೊಲ್ಯೂಷನ್ ಕೊಡುವಂಥವ್ರು ಇಲ್ವಾ, ಆ ದೇವರು ನನ್ನ ಜೀವನದಲ್ಲಿ ಕಣ್ಣು ತೆರಿತಾ ಇಲ್ವಾ, ನನಗೆ ಯಾಕೆ ಶುಭ ಫಲಗಳು ಆಗ್ತಾ ಇಲ್ಲ ಅಂತ ಒದ್ದಾಡ್ತಕ್ಕಂಥದ್ದು ಜಾಸ್ತಿ. ಪತಿ ಪತ್ನಿಯರ ಮಧ್ಯೆ ಯಾರಾದರೂ ಬೆಂಕಿ ಹಚ್ಚಿ ನಗುವಂಥವ್ರು ಜಾಸ್ತಿ ಇರ್ತಾರೆ. ಸುಮ್ಮನೆ ನೀವು ಜಗಳಾಡಕ್ಕೆ ಹೋಗ್ಬೇಡ್ರಿ. ನಿಷ್ಠೂರವಾದ ಮಾತು ಈ ವಾರ ಒಳ್ಳೆಯದಲ್ಲ ಸಿಂಹರಾಶಿಯವರು. ನೀವು ಹಾಡಬೇಡಿ, ಯಾರಾದರೂ ನಿಮ್ಮ ವಿರುದ್ಧ ಆಡಿದ್ರಂದ್ರೆ ಸುಮ್ಮನೆ ಬರುವಂಥದ್ದು ಒಳ್ಳೆಯದು. ತಾಳ್ಮೆ ಕಳೆದುಕೊಂಡು ಅವ್ರ ಜೊತೆ ವಾಗ್ವಾದ ಕೇಳಿದ್ರಿ ಅಂದರೆ ಇದ್ದ ಗೌರವ ಹಾಳು ಮಾಡ್ಕೊಳ್ಳುವಂಥದ್ದಾಗ್ತದೆ. ಕಳ್ಳತನ ಅಥವಾ ಸುಳ್ಳು ಹೇಳುವಂಥದ್ದು, ಗೊತ್ತಿಲ್ಲದೆ ಮನೆಯಲ್ಲಿ ತೆಗೆದುಕೊಂಡು ನಾ ಮುಟ್ಟಿಲ್ಲ, ನಾ ನೋಡಿಲ್ಲ, ತಗೊಂಡಿಲ್ಲ ಅಂತ ಏನಾದರೂ ಸುಳ್ಳು ಹೇಳಿದ್ರೆ ಅಂದರೆ ಸಿಗಾಕೊಳ್ಳುವಂಥ ಸಾಧ್ಯತೆ ಇರ್ತದೆ. ನೌಕರಸ್ಥರಿಗೆ ಉದ್ಯೋಗದಲ್ಲಿ ಗಂಡಾಂತರಗಳು ಜಾಸ್ತಿ ಬರುವಂಥದ್ದು ಈ ವಾರ ಆಗ್ತದೆ, ಜಾಗೃತಿ ಇರಲಿ. ರವಿವಾರ, ಸೋಮವಾರ, ಮಂಗಳವಾರ, ಗುರುವಾರಗಳು ಶುಭ ದಿನಗಳಾದರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ಈ ವಾರ ಸಾಧಾರಣವಾಗಿರೋದ್ರಿಂದ ಕುಲದೇವರ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕನ್ಯಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಕೆಟ್ಟವರ ಸಹವಾಸದಿಂದ ನೀವು ಕೆಟ್ಟು ಹೋಗ್ತೀರಿ. ಆಲೋಚನೆ ಮಾಡೋದಕ್ಕಿಂತ ಮುಂಚೆನೇ ಅವ್ರ ಸ್ನೇಹ ಭಾವ ಅಥವಾ ಅವ್ರ ಸ್ನೇಹ ಬೆಳೆಸುವಂಥದ್ದು ಸೂಕ್ತನೋ ಅಥವಾ ಅದರಿಂದ ನನಗೇನಾದ್ರೂ ಘಾತ ಆಗ್ತದೋ ಅಂತ ಆಲೋಚನೆ ಮಾಡಿ ಅವ್ರ ಜೊತೆ ಸ್ನೇಹ ಮಾಡಿ. ಪ್ರೀತಿ ಪ್ರೇಮಕ್ಕೆ ಬಿದ್ದು ಒದ್ದಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ನೀವು ಯಾರನ್ನೋ ಪ್ರೀತಿಸ್ತಿರ್ತೀರಿ, ಅವ್ರ ಜೊತೆ ಮಾತಾಡ್ಬೇಕಂತ ಆತುರದಿಂದ ಫೋನ್ಗಳನ್ನು ಮಾಡ್ತಾ ಇರ್ತೀರಿ. ಅವ್ರ ಫೋನ್ ಮತ್ತಾರ ಜೊತೆ ನೀವು ಬ್ಯುಸಿ ಬರ್ತಾ ಇರ್ತದೆ. ಅವರು ಮತ್ತೆ ಯಾರಿಗೋ ಪ್ರೀತಿ ಮಾಡ್ತಾ ಇದ್ದಾರೆ ಏನೋ, ನನ್ನ ಪ್ರೀತಿ ಮರೆತು ಬಿಟ್ಟಿದ್ದಾರೆ ಏನೋ, ನಾನು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನನಗೆ ಮೋಸ ಮಾಡ್ತಾ ಇದ್ದಾರೆ, ನನಗೆ ಸರಿಯಾದ ಸಮಯಕ್ಕೆ ಫೋನ್ ಹಚ್ಚಲ್ಲ, ಹಾಗೆ ಹಲವಾರು ಆಲೋಚನೆಗಳು ತಲೆಯಲ್ಲಿ ಬರೋಕ್ಕೆ ಚಾಲೂ ಆಗ್ತದೆ. ಅದು ಬಂತು ಅಂದರೆ ಜಗಳ ಪ್ರಾರಂಭನೇ. ಆ ಜಗಳದಿಂದ ಮಾನಸಿಕ ನೋವು ಆಗ್ತದೆ ಹೊರತು ಅದರಿಂದ ಲಾಭ ಅಂತೂ ಉಂಟಾಗೋಂಗಿಲ್ಲ. ಆಮೇಲೆ ಮನೆ ಹಿರಿಯರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಆರೋಗ್ಯ ವಿಚಾರದಲ್ಲಿ ನೀವು ಕಂಡಲ್ಲಿ ತಿಂದ್ರಿ ಅಂದರೆ ಆರೋಗ್ಯ ದೃಷ್ಟಿಯಿಂದ ನೀವು ಎಲ್ಲಿ ಬೇಕಲ್ಲೇ ತಿನ್ನೋಂಗಿಲ್ಲ. ಮನೆ ಆಹಾರ ಈ ವಾರ ಒಳ್ಳೆಯದು. ಅಪ್ಪಿತಪ್ಪಿ ಎಲ್ಲಾದರೂ ಹೊರಗಡೆ ತಿಂದ್ರಿ ಅಂದರೆ ಆರೋಗ್ಯ ಕೆಡುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಪೊಲೀಸ್, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರುಕುಳಗಳು ಪ್ರಾರಂಭ ಆಗುವಂಥದ್ದಾಗ್ತದೆ, ಜಾಗ್ರತೆ ಇರಲಿ. ಬುಧವಾರ, ಶುಕ್ರವಾರ, ಭಾನುವಾರಗಳು ಶುಭ ದಿನಗಳಾದರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಕನ್ಯಾ ರಾಶಿಯವರು ಸಾಧು ಸಂತರಿಗೆ, ಸತ್ಪುರುಷರಿಗೆ ಅನ್ನದಾನ ಮಾಡಿದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ತುಲಾ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಹೆಚ್ಚು ಶುಭ ಫಲವನ್ನೇ ಕೇಳ್ತೇವೆ. ಅತ್ತೆ ಮಾವಂದರಿಂದ ಸಹಾಯ ಸಹಕಾರ ದೊರೆಯುವಂಥದ್ದಾಗ್ತದೆ. ಇನ್ನು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಿ ಶುಭ ಸುದ್ದಿಯನ್ನು ಕೇಳುವಂಥದ್ದಾಗ್ತದೆ. ಇನ್ನು ನಿಮ್ಮ ಗುಣಕ್ಕೆ ತಕ್ಕ ಪ್ರತಿಫಲ ದೊರೆಯುವಂಥದ್ದಾಗ್ತದೆ. ಕ್ರೀಡಾಪಟುಗಳಿಗೆ ಹೆಚ್ಚು ಶುಭ ಸುದ್ದಿಯನ್ನು ಕೇಳುವಂಥವ್ರು ಆಗ್ತಾರೆ. ಇನ್ನು ಪ್ರವಾಸ ಹೋಗ್ತಕ್ಕಂಥ ಸಾಧ್ಯತೆ, ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಪ್ರವಾಸ ಈ ವಾರ ಮಾಡುವಂಥವ್ರು ಆಗ್ತಾರೆ. ಹಣಕಾಸಿನ ವಿಚಾರ, ದುಡಿಮೆಯಲ್ಲಿ ದ್ವಿಗುಣ ಹಣವನ್ನು ಗಳಿಸುವಂಥದ್ದಾಗ್ತದೆ. ಚಿನ್ನಾಭರಣಗಳ ಖರೀದಿಸ ಈ ವಾರ ಮಾಡುವಂಥವ್ರು ಆಗ್ತೀರಿ. ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭ ದಿನಗಳಾದರೆ ಗುರುವಾರ ಘಾತವಾರ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ನ್ಯಾಯಾಲಯದ ತೀರ್ಪು ನಿಮ್ಮ ವಿರುದ್ಧ ಬರುವಂಥ ಸಾಧ್ಯತೆ ಇರ್ತದೆ, ಜಾಗ್ರತೆ ಇರಲಿ. ನಾಲಿಗೆಯನ್ನು ಮನೆ ಬಂದಂತೆ ಅರಿಬಿಟ್ರಿ ಅಂದರೆ ಗೌರವ ಹಾಳು ಮಾಡಿಕೊಳ್ತೀರಿ. ಪರಸ್ತ್ರೀ ವ್ಯಾಮೋಹಕ್ಕೆ ಬಿದ್ದು ಒದ್ದಾಡುವಂಥವರಿಗೆ ಈ ವಾರ ಶುಭ ಸುದ್ದಿಯನ್ನು ಕಡಿಮೆ. ಪರ ಹೆಣ್ಣನ್ನು ಕಂಡು ಪಡ್ಕೊಳ್ಬೇಕು ಅಂತ ಆಸೆಪಟ್ಟು ಫೋನ್ ಹಚ್ಚಿದಾಗ ಅವಳು ಯಾರ ಜೊತೆನೂ ಮಾತಾಡುವಾಗ ಅದನ್ನು ಅನುಮಾನ ಕಂಡು ಸಂಸಾರದಲ್ಲಿ ಬಿರುಕು ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿಯಾಗಿರ್ತದೆ. ಅದು ಯಾವತ್ತಿದ್ರೂ ನಿಮ್ಮ ವಸ್ತು ಅಲ್ಲ, ಅದರಿಂದ ದೂರ ಇದ್ದಷ್ಟು ಒಳ್ಳೆಯದು. ಸರ್ಕಾರಿ ಕೆಲಸದಲ್ಲಿ ಅನ್ಯಾಯ ಮಾಡಿರ್ತಕ್ಕಂಥವ್ರು ಸಿಗಾಕೊಂಡು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ವಾರ. ಪ್ರೀತಿ ಪ್ರೇಮಿಯರಿಗೆ ಹೆಚ್ಚು ಅಶುಭ ಸುದ್ದಿಯನ್ನು ಅಂದರೆ ದೂರ ಆಗುವಿಕೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಮಾತಾಡುವಾಗ ನೋಡಿ ಮಾತಾಡುವಂಥದ್ದು ಮರಿಬೇಡಿ. ಭಾನುವಾರ, ಮಂಗಳವಾರ, ಗುರುವಾರಗಳು ಶುಭ ದಿನಗಳಾದರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ತಂದೆ ತಾಯಿಯ ಪಾದ ಪೂಜೆ ಅಥವಾ ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ.
ಧನುಸ್ಸು ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥ ಧನುಸ್ಸು ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಟ್ಟರೆ ಅಂದರೆ ಹೆಚ್ಚು ಯಶಸ್ಸನ್ನು ಕಾಣುವಂಥವ್ರಾಗ್ತಾರೆ. ಉದ್ಯೋಗದಲ್ಲಿ ಕೆಲವು ಬದಲಾವಣೆಯನ್ನು ಕಾಣುವಂಥದ್ದಾಗಿರ್ತದೆ. ಇನ್ನು ಮಠಾಧೀಶರಿಗೆ, ಧಾರ್ಮಿಕ ಮುಖಂಡರಿಗೆ, ಸಾಮಾಜಿಕ ಅಧಿಕಾರರಿಗೆ, ಸಾಧು ಸಂತರಿಗೆ ಸಮಾಜದಲ್ಲಿ ಹೆಚ್ಚು ಗೌರವ ಪ್ರಾಪ್ತಿಯಾಗುವಂಥದ್ದಾಗಿರ್ತದೆ. ಹೆಂಡತಿಯೊಡನೆ ಸುಖದಿಂದ ಈ ವಾರ ಇರುತ್ತಾರೆ. ಹಾಗೆ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆ ವಿದೇಶ ಪ್ರವಾಸ ಸಹ ಈ ವಾರ ಹೋಗುವಂಥ ಯೋಗ ನಿಮಗುಂಟು. ಪುರಾಣ ಪುಣ್ಯ ಕ್ಷೇತ್ರಗಳ ದರ್ಶನ ನಿಮ್ಗೆ ಆಗ್ತದೆ. ಎಂಥದ್ದೇ ಸಮಸ್ಯೆ ಬಂದರೂ ಸಹ ಧೈರ್ಯದಿಂದಿರಿ. ಖಂಡಿತವಾಗಿ ಬೆಟ್ಟದಂಗೆ ಬಂದಂಥ ಸಮಸ್ಯೆ ನೀರಾಗಿ ಹರಿದೋಗ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಮಂಗಳವಾರ, ಗುರುವಾರ, ಶನಿವಾರಗಳು ಶುಭ ದಿನಗಳಾದರೆ ಶುಕ್ರವಾರ ಘಾತವಾರ. ಮಕರ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥ ಸಮಯ. ಇದನ್ನು ಸದುಪಯೋಗಿ ಪಡಿಸ್ಕೊಳ್ಳುವಂಥದ್ದು ಮಕರ ರಾಶಿಯವರಿಗೆ ಇರ್ತಕ್ಕಂಥದ್ದು. ಈ 2-3 ವಾರದಿಂದ ಸಣ್ಣ ಸಣ್ಣ ವಿಚಾರವನ್ನು ಭಾಳ ತಲೆಲಿಟ್ಕೊಂಡು ಕೊರಗ್ತಕ್ಕಂಥವ್ರಿಗೆ, ಇಲ್ಲ ಸಹೋದರ ಸಹೋದರಿಯರಿಂದ ಎಲ್ಲೋ ನಮಗೆ ಗೌರವ ಹಾಳಾಗ್ತದೆ, ನಮ್ಮ ಮನೆತನಕ್ಕೆ ಇಲ್ಲಿ ಏನು ಪೆಟ್ಟಾಗ್ತದೆ ಅಂತ ಭಯದಿಂದ ಕೂಡಿರ್ತಕ್ಕಂಥವ್ರಿಗೆ ಈ ವಾರ ಶುಭ ಸುದ್ದಿಯನ್ನು ಕೇಳುವಂಥವ್ರಾಗ್ತಾರೆ. ಇನ್ನು ಪ್ರೀತಿ ಪ್ರೇಮದಲ್ಲಿ ಬಿದ್ದು ಒದ್ದಾಡ್ತಕ್ಕಂಥವ್ರಿಗೆ ಮನೆಯಲ್ಲಿ ಹೇಳೋದಕ್ಕೆ ಇದು ಬಹಳಷ್ಟು ಉತ್ತಮ ದಿನ. ಮನೆಯಲ್ಲಿ ಹೇಳಿ ನಿಶ್ಚಯ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಸಕಲ ಕಾರ್ಯಗಳಿಗೆ ಯಶಸ್ಸನ್ನು ಕಾಣುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹೆಚ್ಚು ವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳು ಈ ವಾರ ಪ್ರವಾಸ ಹೋಗ್ತಕ್ಕಂಥ ಸಾಧ್ಯತೆ ಸಹ ಉಂಟು. ಹೊಸ ಅತಿಥಿ ಆಗಮನ ಮನೆಗೆ ಆಗ್ತದೆ. ಮನೆಯಲ್ಲಿ ನೀವು ಯಾರನ್ನು ಭಾಳ ಹಚ್ಕೊಂಡಿರ್ತೀರಿ ಅವರಿಂದ ಈ ವಾರ ಶುಭ ಸುದ್ದಿ ಸಹ ಬರುವಂಥದ್ದು. ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭ ದಿನಗಳಾದರೆ ಮಂಗಳವಾರ ಘಾತವಾರ. ಕುಂಭರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಮುಂಗೋಪ ಕಡಿಮೆ ಮಾಡಿ. ಮುಂಗೋಪ ಕಡಿಮೆ ಮಾಡಲಿಲ್ಲ ಅಂದರೆ ಜಗಳಕ್ಕೆ ಹಾದಿ ಆಗ್ತದೆ. ಇನ್ನು ಕೆಲವು ವಿಚಾರದಲ್ಲಿ ಮಾತನಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಉತ್ತರ ಕೊಡ್ತಾ ಹೋದ್ರೆ ಅದು ಕದನ ಹಾಕ್ತಕ್ಕಂಥ ಸಾಧ್ಯತೆ ಇರ್ತದೆ. ಸ್ತ್ರೀಯಿಂದ ಹಣವ್ಯಯ ಉಂಟಾಗ್ತಕ್ಕಂಥದ್ದು. ಸ್ತ್ರೀಗಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡಿ ನಷ್ಟ ಒಳಗಾಗ್ತಕ್ಕಂಥದ್ದಾಗ್ತದೆ. ವಿವಾದಾತ್ಮಕವಾಗಿರ್ತಕ್ಕಂಥ ವಿಷಯದಲ್ಲಿ ಸಿಗಾಕೊಂಡು ಒದ್ದಾಡ್ತಕ್ಕಂಥದ್ದೇ ಜಾಸ್ತಿ. ಅನಾರೋಗ್ಯ ಈ ವಾರ ನಿಮ್ಮನ್ನು ಕಾಡುವಂಥದ್ದಾಗಿರ್ತದೆ. ನಿಮ್ಮ ಬೇಜವಾಬ್ದಾರಿ ಅಜಾಗರೂಕತೆ ನಿಮ್ಮನ್ನು ಚುಚ್ಚಿ ಕೊಲ್ಲುವಂಥದ್ದಾಗ್ತದೆ. ಕೆಲಸದಲ್ಲಿ ಹಿನ್ನಡೆ, ಮಾನಸಿಕ ನೆಮ್ಮದಿ ಇರೋಂಗಿಲ್ಲ. ನಂಬಿರ್ತಕ್ಕಂಥವ್ರು ನನ್ನ ಮೇಲೆ ಅನುಮಾನ ತಿಳ್ಕೊಂಡ್ರಲ್ಲಪ್ಪ ಅಂತ ಭಾಳ ಒದ್ದಾಡ್ತಕ್ಕಂಥದ್ದೇ ಜಾಸ್ತಿ. ಯಾರ ಮಾತು ಕೇಳಬೇಕೋ, ಯಾರ ಮಾತು ಬಿಡಬೇಕೋ, ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರ್ಸಕತ್ಯಾರ, ನಾನು ಮಾಡಿಲ್ಲ ಆ ತಪ್ಪು, ಸುಮ್ಮನೆ ನನ್ನ ಮೇಲೆ ಹಾಕಿದಾರ ಅಂತ ಒದ್ದಾಡ್ತಕ್ಕಂಥದ್ದೇ ಈ ವಾರ ಜಾಸ್ತಿ. ಷೇರುಪೇಟೆಯಲ್ಲಿ ಹಣ ಹೂಡಿರ್ತಕ್ಕಂಥವ್ರಿಗೆ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ನೋಡಿಕೊಂಡು ಹೂಡುವಂಥದ್ದು ಮರಿಬೇಡಿ. ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭ ದಿನಗಳಾದರೆ ಗುರುವಾರ ಘಾತವಾರ. ಒಟ್ಟಿನಲ್ಲಿ ಕುಂಭರಾಶಿಯವ್ರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ನಾಳೆ ಸೋಮವಾರ ಬಿಳೆ ಆಕಳ ಹಾಲನ್ನು ಈಶ್ವರನಿಗೆ ಅರ್ಪಣೆ ಮಾಡಿದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚೊತ್ತು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮೀನರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ನಿಮ್ಮ ಕೆಲಸಗಳಿಗೆ ಅಡ್ಡಿ ಆತಂಕಗಳೇ ಜಾಸ್ತಿ. ನಿಮ್ಮವರೇ ಆ ಕೆಲಸಗಳಿಗೆ ವಿರುದ್ಧ ಆಗ್ತಕ್ಕಂಥ ಸಾಧ್ಯತೆ. ಮಾಡ್ತಕ್ಕಂಥದ್ರಲ್ಲಿ ವಿಘ್ನಗಳು ಜಾಸ್ತಿ. ಮಾನಸಿಕ ಅಶಾಂತಿ, ಜೀವನದಲ್ಲಿ ಏನೋ ಕಳ್ಕೊಂಡೆ, ನನಗೇನೋ ಆಗಿದೆ, ಏನು ಮಾಡಿದರೂ ಸಹ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಸಮಾನದಿಂದ ಒದ್ದಾಡ್ತಕ್ಕಂಥದ್ದು. ನಿಮ್ಮ ವೃತ್ತಿಯಲ್ಲಿ ಉತ್ಸಾಹ ಕಡಿಮೆ ಆಗುವಂಥದ್ದಾಗ್ತದೆ. ಸಂತ ಸತ್ಪುರುಷರ ದರ್ಶನಕ್ಕೆ ಹೋಗಿ ಏನೋ ಒಂದು ಅನಾಹುತ ಮಾಡ್ಕೊಂಡು ಬರುವಂಥದ್ದಾಗಿರ್ತದೆ. ವಾಹನ ಖರೀದಿ ಮಾಡೋದ್ರಾಗ ಅಥವಾ ವಾಹನ ಸವಾರ ಮಾಡೋದ್ರಾಗ ಜಾಗೃತಿಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಫೋನ್ ಕಳ್ಕೊಂಡೆ ಅಥವಾ ಫೋನಿಗೆ ಏನೋ ತೊಂದರೆ ಆಯಿತು, ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಈ ವಾರ ಎದುರಾಗ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ನೀವಾಯಿತು, ನಿಮ್ಮ ಕೆಲಸ ಆಯ್ತಿದ್ರೆ ಮಾತ್ರ ಒಳ್ಳೆಯದು. ಭಾನುವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರಗಳು ಶುಭ ದಿನಗಳಾದರೆ ಶುಕ್ರವಾರ ಘಾತವಾರ. ಊರಲ್ಲಿರ್ತಕ್ಕಂಥ ಅಕ್ಷಿ ಬೊಟ್ಟೆಕಲ್ಲಿಗೆ ಎಣ್ಣೆಯನ್ನು ಹಾಕಿ ಅಕ್ಷಿ ಬೊಟ್ಟೆಕಲ್ಲನ್ನು ಬಲಗಡೆ ಮಾಡ್ಕೊಂಡು ಸುತ್ತಾರ್ಕೊಂಡು ಬಂದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಈ ವಾರ ಕೊಂಚೊತ್ತು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಗುರುಜಿ, ನಿಮಗೆ ಧನ್ಯವಾದಗಳು. ಧನ್ಯವಾದಗಳಮ್ಮ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ. ಒಂದು ವೇಳೆ ನಮ್ಮ ಈ ಚಾನಲನ್ನು ನೀವು ಹೊಸದಾಗಿ ವೀಕ್ಷಿಸ್ತಾ ಇದ್ದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡುವ ಮೂಲಕ ನಮ್ಮ ರೆಗ್ಯುಲರ್ ನೋಟಿಫಿಕೇಶನ್ನ ನೀವು ಪಡ್ಕೋಬಹುದು.